ಕಟ್ಟಡ ಶಿಥಿಲವಾದಂತಹ ಕಾರಣ ಶಾಲಾ ವಿದ್ಯಾರ್ಥಿಗಳಿಗೆ ಬಯಲಲ್ಲೇ ಪಾಠ ಪ್ರವಚನ ಆಗ್ತಾ ಇದೆ. ಕಟ್ಟಡ ಶಿಥಿಲವಾದಂತಹ ಹಿನ್ನೆಲೆಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಬಯಲಲ್ಲೇ ಪಾಠವನ್ನ ಹೇಳಿಕೊಡಲಾಗ್ತಾ ಇದೆ. ರಾಯಚೂರಿನ ಗೋರೆಬಾಳ ತಾಂಡ ಸರ್ಕಾರಿ ಶಾಲೆಯ ಕಥೆ ಇದಾಗಿದೆ. ಉದುರುವಂತಹ ಮೇಲ್ಛಾವಣಿ, ಸಿಮೆಂಟಿನ ಗೋಡೆಗಳಲ್ಲೂ ಕೂಡ ಬಿರುಕು ಕಾಣಿಸಿಕೊಂಡಿದೆ. ಕಟ್ಟಡ ಸಮಸ್ಯೆಯನ್ನು ನೀಗಿಸಲು KKRDBಯಿಂದ ಅನುದಾನ ಮಂಜೂರಾಗಿದೆ. ಆದರೆ ಭೂದಾನಿಗಳಿಂದ ತಕರಾರಿದೆ. ಅರ್ಧಕ್ಕೆ ಕಾಮಗಾರಿ ಸ್ಥಗಿತವಾಗಿದೆ. ಮಳೆಗಾಲ ಬಂದರೂ ಕೂಡ ಮರದ ಕೆಳಗಡೆ ಪಾಪ ಮಕ್ಕಳು ಆಟ ಆಡಬೇಕು, ಓದಬೇಕು, ಊಟ ಅಲ್ಲೇ ಮಾಡಬೇಕು. ಮಳೆಗಾಲ ಬೇರೆ. ಶಿಕ್ಷಣ ಇಲಾಖೆ ಅಧಿಕಾರಿಗಳು ಗಮನ ಹರಿಸಲು ಒತ್ತಾಯವನ್ನು ಮಾಡ್ತಿದ್ದಾರೆ ಈಗ ಸ್ಥಳೀಯರು. ಕಟ್ಟಡ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಅಚ್ಚುಕಟ್ಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಇಲ್ಲಿ ನಾವು ಹೊಗಳ್ತಾ ಇಲ್ಲ, ಅದು ಕಟ್ಟಡನ ಹೆಂಗಿದೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಆ ಬೋರ್ಡ್ನ ನೋಡಿ, ಯಾವುದೋ ಒಂದು ಮುರುಕಲು ಚೇರ್ ಮೇಲೆ ಆ ಬೋರ್ಡನ್ನು ಹಾಕಿದ್ದಾರೆ. ಆ ಗೋಡೆ ನೋಡಿ, ಸುತ್ತ ಗೋಡೆ ನೋಡಿ, ಆ ಬಾಗಿಲುಗಳು ನೋಡಿ, ಅಥವಾ ಅಲ್ಲಿ ಹೋಗುವಂಥ ಸ್ಥಳ ನೋಡಿ, ಎಷ್ಟು ಅವ್ಯವಸ್ಥೆಯಿಂದ ಸರ್ಕಾರಿ ಶಾಲೆ ಅಂದರೆ ಎಷ್ಟು ಅಚ್ಚುಕಟ್ಟಾಗಿರಬೇಕು. ಶಿಸ್ತು ಇನ್ನೇನು ಹೇಳ್ಕೊಡ್ತೀರ? ಶಿಸ್ತಿಲ್ಲ, ಅಚ್ಚುಕಟ್ಟಿಲ್ಲ, ಇನ್ನೇನು ಪಾಠ ಕಲಿತಾರೆ ಮಕ್ಕಳುಗಳು? ಶಿಥಿಲ ಅವಸ್ಥೆಯಲ್ಲೇ ಇರುವ ಒಂದು ಬಾತ್ರೂಮ್ ವ್ಯವಸ್ಥೆಗಳಿಲ್ಲ, ಕೂತ್ಕೊಳ್ಳಿಕ್ಕೆ ಒಂದು ಬೆಂಚ್ ಇಲ್ಲ, ಚೇರ್ ಇಲ್ಲ, ಮಕ್ಕಳಿಗೆಲ್ಲ ಸರಿಯಾದಂತಹ ಒಂದು ಬೋರ್ಡ್ ಇಲ್ಲ. ಮರದ ಕೆಳಗಡೆ ಪಾಠ, ಒಂದು ಕಡೆ ನೋಡಿ ಮರದ ಕೆಳಗಡೆ ಪಾಠ ಕೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ಒಳಗಡೆ ಒಂದಿಷ್ಟು ಸೀನ್ಸ್ ತೋರಿಸಿದ್ವಲ್ಲ, ಅದರ ದೃಶ್ಯಾವಳಿಗಳನ್ನು ತೋರಿಸಿದ್ವಲ್ಲ. ಶಿಥಿಲ ಅವಸ್ಥೆಯಲ್ಲಿ ಇರುವಂತಹ ಬಿಲ್ಡಿಂಗ್ ಒಳಗಡೆನೂ ಕೂಡ ಪ್ರಾಣವನ್ನು ಕೈನಲ್ಲಿ ಇಟ್ಕೊಂಡು ಓದುವಂತಹ ಪರಿಸ್ಥಿತಿ. ಸೊ ರೂಮ್ಸ್ ಇಲ್ಲ, ಕ್ಲಾಸ್ ರೂಮ್ಸ್ಗಳಿಲ್ಲ, ಇದ್ರೂ ಕೂಡ ನೆಟ್ಟಿಗಿಲ್ಲ, ಒಂದು ಕೂಡ ನೆಟ್ಟಿಗಿಲ್ಲ. ಸೊ ಹೇಗೆ ಇದೆ ಇಲ್ಲಿನ ಪರಿಸ್ಥಿತಿ ನೋಡಿ. ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಎಷ್ಟು ಅವ್ಯವಸ್ಥೆಯಿಂದ ಕೂಡಿರುತ್ತೆ ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆಗಳನ್ನು ತೋರಿಸ್ತಾನೇ ಇದ್ರೂ ಕೂಡ ಅದನ್ನು ಸರಿಪಡಿಸಿಕೊಳ್ಳುವಂತಹ ಬುದ್ಧಿ ಮಾತ್ರ ಯಾವುದೇ ಸರ್ಕಾರಕ್ಕೂ ಕೂಡ ಬರ್ತಾರೆ. KKRDBಯಿಂದ 2023-24 ಸ್ಯಾಂಕ್ಷನ್ ಆಯ್ತು ಸರ್. ಇದು ಇಲ್ಲಿ ಜಾಗ ಕೊಟ್ಟಂತ ದಾನಿಗಳು ಅದಕ್ಕೆ ಅವ್ರು ನಾವು ಪರ್ಮಿಷನ್ ಕೇಳಿದಾಗ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ರು, ಕಟ್ಗೋರಿ ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು. ಈಗಾಗಲೇ ಅದು ಶಾಲೆ ಆವರಣದಲ್ಲಿನೇ ಇದೆ. ಅದು ಶಾಲೆ ಆವರಣದಲ್ಲಿನೇ ಕಂಪೌಂಡ್ ಇತ್ತು, ಸುತ್ತಮುತ್ತ ಕಂಪೌಂಡ್ ಇತ್ತು. ಇದ್ರ ಜೊತೆಗೆ ಒಂದು ಸಣ್ಣ ಒಂದು ಬಿಲ್ಡಿಂಗ್ ಇತ್ತು. 7ನೇ ತರಗತಿ. ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿಯ ಪ್ರತಿಶೀಲ ಗೋರೆಬಾಳ ತಾಂಡ. ನಮ್ಮ ಶಾಲೆಯಲ್ಲಿ ಕೊಠಡಿ ಸಮಸ್ಯೆ ಇದೆ. ಇಲ್ಲಿ ಒಟ್ಟು ಮಕ್ಕಳ ಸಂಖ್ಯೆ 230 ಆದರೂ ಇಲ್ಲಿ ಕೊಠಡಿಗಳ ಕಡಿಮೆ ಬಂದ ಮಕ್ಕಳನ್ನ ಹೊರಗಡೆ ಕೂಡಿಸ್ತದೆ. ಮತ್ತು 2 ಬಿಲ್ಡಿಂಗ್ ಕಟ್ಟಡ ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ನಮ್ಮ BO ಗಮನಕ್ಕೆ ತಂದಿದ್ದೀವಿ. ಎಲ್ಲ ವಿಷಯನ ಗಮನ ತಂದು ಊರನ್ನ ಪ್ರಮುಖರಿಗೂ ಗಮನ ತಂದು